ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಸ್ನೇಹಿತರೆ ಜೂನ್ 21ನೇ ತಾರೀಕು 2 ಗಂಟೆಗೆ 20ನೇ ಕಂತಿನ ಹಣ ಬಿಡುಗಡೆ ಮಾಡುವುದಕ್ಕೆ ಸರ್ಕಾರದಿಂದ ಏನು ಅಪ್ಡೇಟ್ಸು ಸಿಕ್ಕಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇನ್ನು PM ಕಿಸಾನ್ ಯೋಜನೆಯ 20ನೇ ಕಂತು ದಿನಾಂಕ, ಸಮಯ, ಫಲಾನುಭವಿಗಳ ಪಟ್ಟಿ, ಮೊತ್ತ ಜೊತೆಗೆ KYC ಗಡುವು ಅಂತಲೇ ಹೇಳ್ಬೋದು. ಕಡ್ಡಾಯವಾಗಿ ಸ್ನೇಹಿತರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವುದಕ್ಕೂ ಕೂಡ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡ್ತಾ ಇದ್ದೀರಾ, ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇದಾಗಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ದಿನಾಂಕ ಶೀಘ್ರದಲ್ಲೇ ಬರಲಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಸ್ನೇಹಿತರೆ ಯೋಜನೆಯು ತನ್ನ 20ನೇ ಕಂತು ಅರ್ಹ ರೈತರಿಗೆ 2,000 ವಿತರಿಸಲು ಸಜ್ಜಾಗುತ್ತಿರುವುದರಿಂದ 6,000 ವಾರ್ಷಿಕ ಬೆಂಬಲದ ಭಾಗ ಅಂದರೆ ಭಾರತಾದ್ಯಂತ ರೈತರು ಈಗಾಗಲೇ ಸಿದ್ಧರಾಗುವಂತೆ ಸೂಚಿಸಲಾಗಿದೆ. ಅಧಿಕೃತ ದೃಢೀಕರಣ ಬಾಕಿ ಇದ್ದರೂ ಜೂನ್ 20 ಮತ್ತು 21 ಸ್ನೇಹಿತರೆ 2025ರ ಸುಮಾರಿಗೆ ಹಣವು ಖಾತೆಗಳಿಗೆ ತಲುಪಬಹುದು ಎಂದು ಮಾಧ್ಯಮ ವರದಿಗಳು ಸೂಚಿಸುತ್ತವೆ. ಆದರೆ ಫೆಬ್ರವರಿ 24, 2025ರಂದು 9.8 ಕೋಟಿಗೂ ಹೆಚ್ಚು ಫಲಾನುಭವಿಗಳು 19ನೇ ಕಂತನ್ನು ಪಡೆದರು. ವಿತರಣೆಗೂ ಮೊದಲು ರೈತರು ಕಡ್ಡಾಯವಾಗಿ KYCಯನ್ನು ಪೂರ್ಣಗೊಳಿಸಬೇಕು. ಜೊತೆಗೆ ಆಧಾರ್ ಬ್ಯಾಂಕ್ ಲಿಂಕನ್ನು ಪರಿಶೀಲಿಸಬೇಕು ಮತ್ತು ಯಾವುದೇ ವಿಳಂಬವನ್ನು ತಪ್ಪಿಸಲು ಫಲಾನುಭವಿಗಳ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ದೃಢೀಕರಿಸಬೇಕು ಸ್ನೇಹಿತರೆ. ಇನ್ನು ನಿಖರವಾದ ಬ್ಯಾಂಕ್ ವಿವರಗಳು ಅಂದರೆ ಖಾತೆ ಸಂಖ್ಯೆ, IFSC ಕೋಡು, ಆಧಾರ್ ಲಿಂಕ್ ಮತ್ತು ರೈತ ನೋಂದಣಿಯನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಈ ಹಂತಗಳಲ್ಲಿ ಯಾವುದನ್ನು ತಪ್ಪಿಸುವುದರಿಂದ 20ನೇ ಕಂತಿನ ಅಡಿಯಲ್ಲಿ ಪಾವತಿ ವಿತರಣೆಯನ್ನು ನಿರ್ಬಂಧಿಸಬಹುದು. ಸ್ನೇಹಿತರೆ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಇದನ್ನು ಮಾಡಿಸಿರಬೇಕು. ಮೊದಲನೇದಾಗಿ ಸ್ನೇಹಿತರೆ ಖಾತೆ ಸಂಖ್ಯೆ, IFSC, ಆಧಾರ್ ಲಿಂಕ್ ಮತ್ತು ರೈತ ನೋಂದಣಿಯನ್ನು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಸೊ ಹಾಗಾಗಿ ಇದನ್ನು ಮಾಡಿಸಿರಿ. ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಅರ್ಹ ರೈತರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನು ಹೊಂದಿರುವ ಭಾರತ ಸರ್ಕಾರದ ಒಂದು ಪ್ರಮುಖ ಉಪಕ್ರಮವಾಗಿದೆ ಸ್ನೇಹಿತರೆ. ಜೂನ್ 2025ರ ಹೊತ್ತಿಗೆ ಈ ಯೋಜನೆಯು ಕೃಷಿ ಸಮುದಾಯವನ್ನು ಬೆಂಬಲಿಸುವ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಾ ತನ್ನ 20ನೇ ಕಂತನ್ನು ಬಿಡುಗಡೆ ಮಾಡಲು ಸಿದ್ಧವಾಗಿದೆ. ನಿಖರವಾದ PM ಕಿಸಾನ್ 20ನೇ ಕಂತು ದಿನಾಂಕವನ್ನು ಇನ್ನೂ ಘೋಷಿಸಾಗಿಲ್ಲ ಸ್ನೇಹಿತರೆ. ಆದರೆ ಯೋಜನೆಯು ತನ್ನ 20ನೇ ಕಂತನ್ನು ಜೂನ್ 2025ರಲ್ಲಿ ಪ್ರಾರಂಭಿಸಲು ಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ PM ಕಿಸಾನ್ 20ನೇ ಕಂತು ಮುಖ್ಯಾಂಶಗಳನ್ನು ಕೇಳೋದಾದರೆ ಸ್ನೇಹಿತರೆ, ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ದಿನಾಂಕದ ವಿವರಗಳನ್ನು ಪರಿಶೀಲಿಸುವ ಮೊದಲು ಕೆಳಗಿನ ಕೋಷ್ಟಕದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಕುರಿತು ಪ್ರಮುಖ ವಿವರಗಳನ್ನು ಪರಿಶೀಲಿಸಬೇಕು. ಯಾವ ರೀತಿ ಅಂದರೆ ವೈಶಿಷ್ಟ್ಯ ಅಂದರೆ ವಿವರಗಳು ಸ್ನೇಹಿತರೆ. ಯೋಜನೆಯ ಹೆಸರು ಬಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ. ಬಿಡುಗಡೆಯ ದಿನಾಂಕ ಫೆಬ್ರವರಿ 24, 2019. 20ನೇ ಕಂತು ಬಿಡುಗಡೆಯ ದಿನಾಂಕ ಘೋಷಿಸಲಾಗುವುದು ಸ್ನೇಹಿತರೆ. ಈ ಟೈಮಿಂದ ಬಿಡುಗಡೆಯಾಗಲಿದೆ ಅಂತಲೇ ಹೇಳ್ಬೋದು.
ಡಿಸೆಂಬರ್ 1, 2018 ಶುರುವಾಗಿದೆ. ಇನ್ನು ಸಚಿವಾಲಯ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಹಣಕಾಸು 100% ಕೇಂದ್ರ ಸರ್ಕಾರದಿಂದನೇ ಬಿಡುಗಡೆ ಸ್ನೇಹಿತರೆ. ಇನ್ನು ವಾರ್ಷಿಕ ಆದಾಯ ಅರ್ಹ ರೈತರಿಗೆ ಕುಟುಂಬಕ್ಕೆ 6,000 ಬಿಡುಗಡೆ ಮಾಡ್ತಾರೆ. ಇನ್ನು ಕಂತು ರಚನೆ ಪ್ರತಿ 4 ತಿಂಗಳಿಗೊಮ್ಮೆ 2,000, ವರ್ಷಕ್ಕೆ 3 ಕಂತುಗಳು. ಇನ್ನು ಫಲಾನುಭವಿ ವ್ಯಾಕನ ಅಂದರೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ಗಂಡ ಮತ್ತು ಹೆಂಡತಿ ಅಥವಾ ಅಪ್ರಾಪ್ತ ಮಕ್ಕಳು. ವಿತರಣೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಅಂದರೆ DBT ಮೂಲಕ ವರ್ಗಾವಣೆಯನ್ನು ಮಾಡ್ತಾರೆ. ಇನ್ನು ಏನೆಲ್ಲ ಇದಕ್ಕೆ ನಾವು ಹಣ ತಗೋಬೇಕು ಅಂದರೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂದರೆ ಎಲ್ಲ ಭೂ ಹಿಡುವಳಿ ರೈತ ಕುಟುಂಬಗಳು ಕೆಲವು ಹೊರಗಿಡುವ ಮಾನದಂಡಗಳಿಗೆ ಒಳಪಟ್ಟಿರುತ್ತವೆ ಸ್ನೇಹಿತರೆ. ಇನ್ನು ಹೊರಗಿಡುವ ಮಾನದಂಡಗಳು ಅಂದರೆ ಸಾಂಸ್ಥಿಕ ಭೂ ಮಾಲೀಕರು, ಆದಾಯ ತೆರಿಗೆ ಪಾವತಿದಾರರು, ವೃತ್ತಿಪರರು ಇತ್ಯಾದಿ. ಇನ್ನು KYC ಅವಶ್ಯಕತೆಗಳು ಕಂತುಗಳನ್ನು ಸ್ವೀಕರಿಸಲು ಕಡ್ಡಾಯವಾಗಿ KYC ಆಗಿರಬೇಕು ಎಂದು ಸರ್ಕಾರದಿಂದ ಸ್ನೇಹಿತರೆ ಸೂಚನೆ ಬಂದಿದೆ. ಇದು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಯಾರೆಲ್ಲ ಚೆಕ್ ಮಾಡಿಸ್ಬಿಟ್ಟು KYC ಮಾಡಿಸಿಲ್ಲ ತಪ್ಪದೇ KYC ಮಾಡಿದವರಿಗೆ ಮಾತ್ರ ಮೊದಲ ಆದ್ಯತೆ. ಇನ್ನು ಅಧಿಕೃತ ಜಾಲತಾಣ ಅಂದರೆ pmkisan.gov.in ನೀವು ಕರೆ ಮಾಡಿದ್ದಲ್ಲಿ ಸ್ನೇಹಿತರೆ, ನೀವು ಮೇಲ್ ಮಾಡಿದ್ದಲ್ಲಿ ನೀವು ಎಷ್ಟು ಕಂತುಗಳ ಹಣವನ್ನು ತಗೊಂಡಿದ್ದೀರಾ ಅದು ಡೀಟೇಲ್ಸ್ ಆಗಿ ನಿಮ್ಮ ಮೊಬೈಲಲ್ಲೇ ಕೂಡ ನೋಡ್ಬೋದು. ಇನ್ನು PM ಕಿಸಾನ್ 20ನೇ ಕಂತು ದಿನಾಂಕ ನಿರೀಕ್ಷಿಸಲಾಗಿದೆ ಸ್ನೇಹಿತರೆ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತು ಜೂನ್ 2025ರಲ್ಲಿ ವಿತರಿಸುವ ನಿರೀಕ್ಷೆ ಇದೆ. ಇದು ಇಂದಿನ ಕಂತುಗಳ ಮಾದರಿಯನ್ನು ಅನುಸರಿಸುತ್ತದೆ. 19ನೇ ಕಂತು ಫೆಬ್ರವರಿ 24, 2025ರಂದು ಬಿಡುಗಡೆಯಾಗಿದ್ದು ಸುಮಾರು 9.8 ಕೋಟಿ ರೈತರಿಗೆ ಪ್ರಯೋಜನವನ್ನು ನೀಡಿದೆ ಮತ್ತು ಒಟ್ಟು 22,000 ಕೋಟಿ ವಿತರಣೆಯಾಗಿದೆ ಸ್ನೇಹಿತರೆ. ಇನ್ನು PM ಕಿಸಾನ್ 20ನೇ ಕಂತಿನ ಮೊತ್ತ ಅಂದರೆ ಪ್ರತಿ ಕಂತು ಸ್ನೇಹಿತರೆ 2,000. ಇನ್ನು ವಾರ್ಷಿಕ ಒಟ್ಟು ಪ್ರತಿ ಅರ್ಹ ರೈತರಿಗೆ 6,000. ಇನ್ನು PM ಕಿಸಾನ್ 20ನೇ ಕಂತಿನ ಸ್ಥಿತಿ ಮತ್ತು ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲಿಸುವುದು ಹೇಗೆ ಅನ್ನೋದನ್ನ ಕೇಳೋದಾದರೆ, ರೈತರು ತಮ್ಮ ಫಲಾನುಭವಿ ಸ್ಥಿತಿಯನ್ನು ಅಧಿಕೃತ PM ಕಿಸಾನ್ ಪೋರ್ಟಲ್ ಮೂಲಕ ನೇರ ಲಿಂಕ್ ಬಳಸಿ ಅಥವಾ ಕೆಳಗೆ ನೀಡಲಾದ ಹಂತಗಳನ್ನು ಅನುಸರಿಸುವ ಮೂಲಕ ಪರಿಶೀಲಿಸಬಹುದು. ಸ್ನೇಹಿತರ, PM ಕಿಸಾನ್ ಫಲಾನುಭವಿಗಳ ಸ್ಥಿತಿಯನ್ನು ಪರಿಶೀಲಿಸಲು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸ್ನೇಹಿತರೆ. ಈ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ. ಇಲ್ಲಿಗೆ ನ್ಯಾವಿಗೇಟ್ ಮಾಡಿ ರೈತರು ಕಾರ್ನರ್ ಅಂದರೆ ಫಲಾನುಭವಿಗಳ ಸ್ಥಿತಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ನಮೂದಿಸಿ ಆಧಾರ್ ಸಂಖ್ಯೆ, ಖಾತೆ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತದೆ. ಸಲ್ಲಿಸಿ ಸ್ಥಿತಿಯನ್ನು ವೀಕ್ಷಿಸಲು ಡೇಟಾ ಪಡೆಯಿರಿ ಸ್ನೇಹಿತರೆ, ಮೇಲೆಯೇ ಕ್ಲಿಕ್ ಮಾಡಬೇಕಾಗುತ್ತದೆ. ಇನ್ನು PM ಕಿಸಾನ್ 20ನೇ ಕಂತಿನ ಫಲಾನುಭವಿಗಳ ಪಟ್ಟಿಯನ್ನು ಪರಿಶೀಲಿಸುವ ಹಂತಗಳು ಯಾವ ರೀತಿ ಅಂದರೆ ಸ್ನೇಹಿತರೆ, ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿದೆಯೇ ಎಂದು ಪರಿಶೀಲಿಸಲು ನೀವು PM ಕಿಸಾನ್ ನಾನು ಏನು ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ರೈತರ ಕಾರ್ನರ್ಗೆ ಹೋಗಬೇಕಾಗುತ್ತದೆ. ಅದಾದ ನಂತರ ಫಲಾನುಭವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ. ಆಯ್ಕೆ ಮಾಡಿ ರಾಜ್ಯ, ಜಿಲ್ಲೆ, ಉಪಜಿಲ್ಲೆ, ಬ್ಲಾಕ್ ಮತ್ತು ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಸಲ್ಲಿಸಿ ನಂತರ ಪಟ್ಟಿಯನ್ನು ವೀಕ್ಷಿಸಲು ವರದಿ ಪಡೆಯಿರಿ ಸ್ನೇಹಿತರೆ. ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ನೇಹಿತರೆ ನಿಮ್ಮ ಪಟ್ಟಿ ಅಂತಂದರೆ ನೀವು ಅದರಲ್ಲಿ ಇದ್ದೀರಾ, ಫಲಾನುಭವಿಗಳ ಹೆಸರಲ್ಲಿ ಇದ್ದೀರಾ, PM ಕಿಸಾನ್ ಯೋಜನೆಗೆ ತೆಗೆದುಕೊಳ್ಳುವುದಕ್ಕೆ ಹಣನ 20ನೇ ಕಂತಿನ ಹಣನ ತೆಗೆದುಕೊಳ್ಳುವುದಕ್ಕೆ ಅಲ್ಲಿ ಆ ಪಟ್ಟಿಯಲ್ಲಿ ಇದ್ದೀರಾ ಅನ್ನೋದು ಗೊತ್ತಾಗ್ತದೆ. ಇದರ ಜೊತೆಗೆ PM ಕಿಸಾನ್ 20ನೇ ಕಂತು ಕಡ್ಡಾಯ ದಾಖಲೆಗಳು ಇದು ಕಡ್ಡಾಯವಾಗಿ ಇರಬೇಕಾಗುತ್ತದೆ. ರೈತರು PM ಕಿಸಾನ್ 20ನೇ ಕಂತಿನ ಅಡಿಯಲ್ಲಿ 2,000 ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಕೆಲವು ನಿರ್ಣಾಯಕ ಹಂತಗಳನ್ನು ಪೂರ್ಣಗೊಳಿಸಬೇಕು. KYC ಜೊತೆಗೆ ಪರಿಶೀಲನೆ ಮತ್ತು ವಿತರಣೆಗೆ ನಿಖರವಾದ ದಾಖಲೆಗಳು ಅತ್ಯಗತ್ಯ. ಇನ್ನು PM ಕಿಸಾನ್ 20ನೇ ಕಂತಿಗೆ ಅಗತ್ಯವಿರುವ ಕಡ್ಡಾಯ ದಾಖಲೆಗಳು ಯಾವ್ಯಾವು ಅನ್ನೋದನ್ನ ಕೇಳೋದಾದರೆ, ಮೇಯ್ನಾಗಿ ಆಧಾರ್ ಕಾರ್ಡ್, KYC, OTP ಅಥವಾ ಬಯೋಮೆಟ್ರಿಕ್ ಮತ್ತು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಲು. ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ ವಿವರಗಳು, ಸರಿಯಾದ ಖಾತೆ ಸಂಖ್ಯೆ ಮತ್ತು IFSC ಹೊಂದಿರುವ ಸಕ್ರಿಯ ಖಾತೆ ಆಧಾರನ್ನು ಲಿಂಕ್ ಮಾಡಿರಬೇಕು. ಇನ್ನು ಭೂ ಮಾಲೀಕತ್ವ ಪುರಾವೆ, ಅರ್ಹತೆಯನ್ನು ದೃಢೀಕರಿಸಲು ಮಾನ್ಯ ಭೂ ದಾಖಲೆಗಳು. ಇನ್ನು ಗುರುತಿನ ಚೀಟಿ, ವಿಳಾಸದ ಪುರಾವೆ, ಮತದಾರರ ಗುರುತಿನ ಚೀಟಿ ಅಥವಾ ಪ್ಯಾನ್ ಕಾರ್ಡ್ನಂಥವು ಕೂಡ ಇರ್ಬೋದು.
ಆಧಾರ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆ OTP ಆಧಾರಿತ KYCಗಾಗಿ ಸ್ನೇಹಿತರೆ. ಈ ದಾಖಲೆಗಳು ವಿಶೇಷವಾಗಿ ಆಧಾರ್ ಬ್ಯಾಂಕ್ ಲಿಂಕ್ ಮತ್ತು KYC ಗಡುವಿನೊಳಗೆ ನವೀಕೃತವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಇದರಿಂದ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಜೂನ್ 2025 ಕಂತನ್ನು ತಪ್ಪಿಸಿಕೊಳ್ಳುವುದಿಲ್ಲ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ನೀವು ನೋಡ್ಕೋಬೇಕಾಗುತ್ತದೆ ಸ್ನೇಹಿತರೆ. ಇನ್ನು PM ಕಿಸಾನ್ 20ನೇ ಕಂತಿನ KYC ಅವಶ್ಯಕತೆ ಮತ್ತು ಅಂತಿಮ ದಿನಾಂಕವನ್ನು ಕೂಡ ತಿಳಿಸ್ಕೊಟ್ಬಿಡ್ತೀನಿ. ನೀವು ಕಡ್ಡಾಯವಾಗಿ ಸ್ನೇಹಿತರೆ PM ಕಿಸಾನ್ ಕಂತುಗಳನ್ನು ಸ್ವೀಕರಿಸಲು KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ. ಹಾಗೆ ಮಾಡಲು ವಿಫಲವಾದರೆ ಪಾವತಿಗಳನ್ನು ತಡೆಹಿಡಿಯುವುದು. ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು KYC ಪ್ರಕ್ರಿಯೆಯನ್ನು ಹೇಗೆ ಪೂರ್ಣಗೊಳಿಸುವುದು ಎಂದು ತಿಳಿಯಲು ಸ್ನೇಹಿತರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆನ್ಲೈನ್ ವಿಧಾನದಲ್ಲಿ ರೈತರು ಕಾರ್ನರ್ ಅಡಿಯಲ್ಲಿ KYC ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಸಂಖ್ಯೆಯನ್ನು ನಮೂದಿಸಿದಾಗ ಸ್ನೇಹಿತರೆ ನಿಮಗೆಲ್ಲ ಡೀಟೇಲ್ಸ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. PM ಕಿಸಾನ್ 20ನೇ ಕಂತಿನ ಯಾರು ಅರ್ಹರು ಅಂದರೆ ಸ್ನೇಹಿತರೆ ಭೂಮಾಲೀಕ ರೈತರು, ಸಾಗುವಳಿ ಭೂಮಿಯನ್ನು ಹೊಂದಿರುವ ವ್ಯಕ್ತಿಗಳು, ವಯಸ್ಸು 18ರಿಂದ 60 ವರ್ಷದೊಳಗಿನ ರೈತರು, ಇನ್ನು ಪೌರತ್ವ ಭಾರತೀಯ ಪ್ರಜೆಗಳಾಗಿರಬೇಕು ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸುವುದಕ್ಕೆ ಯಾರು ಅರ್ಹರಲ್ಲ ಅಂತಂದರೆ ಸಾಂಸ್ಥಿಕ ಭೂಮಾಲೀಕರು, ಆದಾಯ ತೆರಿಗೆ ಪಾವತಿಸುವ ವ್ಯಕ್ತಿಗಳು, ವೃತ್ತಿಪರರು, ವೈದ್ಯರು, ಎಂಜಿನಿಯರ್ಗಳು, ವಕೀಲರು, ಚಾರ್ಟರ್ಡ್ ಅಕೌಂಟೆಂಟ್ಗಳು ಇತ್ಯಾದಿಗಳು ನೀವು ಅರ್ಹರಲ್ಲ. 10,000ಕ್ಕಿಂತ ಹೆಚ್ಚಿನ ಮಾಸಿಕ ಪಿಂಚಣಿ ಹೊಂದಿರುವ ನಿವೃತ್ತ ಪಿಂಚಣಿದಾರರು ಅಂದರೆ ಗುಂಪು D ವರ್ಗ IV ನೌಕರರನ್ನು ಹೊರತುಪಡಿಸಿ ಸ್ನೇಹಿತರೆ. ಇನ್ನು ಬಹು ಸದಸ್ಯರನ್ನು ಹೊಂದಿರುವ ಕುಟುಂಬಗಳು ಈಗಾಗಲೇ ಪ್ರಯೋಜನಗಳನ್ನು ಪಡೆಯುತ್ತಿವೆ ಸ್ನೇಹಿತರೆ. ಪಾವತಿ ವಿಳಂಬಕ್ಕೆ ಸಾಮಾನ್ಯ ಕಾರಣಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಅಪೂರ್ಣ KYC, ಆಧಾರ್ ಮತ್ತು ಬ್ಯಾಂಕ್ ವಿವರಗಳಲ್ಲಿ ನೋಂದಾಣಿಕೆಯಾಗುತ್ತಿಲ್ಲ, ಇನ್ನು ತಪ್ಪಾದ ಬ್ಯಾಂಕ್ ಖಾತೆ ಮಾಹಿತಿ, ಇನ್ನು ಭೂ ಮಾಲೀಕತ್ವದ ವಿವಾದಗಳು, ಇನ್ನು 5ನೇದಾಗಿ ಬಹು ಕುಟುಂಬ ಸದಸ್ಯರು ಪ್ರಯೋಜನಗಳಿಗಾಗಿ ನೋಂದಾಯಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ ನಿಮಗೆ ಇಲ್ಲಿಂದ ಬರುವಂತಹ PM ಕಿಸಾನ್ ಯೋಜನೆಯಿಂದ ಹಣ ಗಳಿಸುವುದಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡು ಸರಿಯಾದ ದಾಖಲೆಗಳನ್ನು ಕೊಟ್ಟು ಹೊಸದಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.